ಹಾಗೂ ಶಾಲೆಯ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಹಾಗೂ ನಮ್ಮ ಶಾಲೆಯ ಹಳೆ ಮ್ಯಾನೇಜ್ಮೆಂಟ್ ಸದಸ್ಯರಾದಂಥ ನಮ್ಮ ಬಿಂದುವಾಡಿಗೆ ಸರ್, ಮಾಲಿ ಪಾಟೀಲ್ ಸರ್, ಗುರುನಾಳ್ ಸರ್ ಹಾಗೂ ಅಂಗಡಿ ಸರ್, ಇವರಿಗೆಲ್ಲರೂ ಆಲ್ಮೋಸ್ಟ್ ನಾನು ಮೊದಲನೇದಾಗಿ ನಾನು ಏನು ಹೇಳ್ಬೇಕಂದ್ರೆ, ನಾನು ಈ ಶಾಲೆಯ ಮೊದಲನೇ ಬ್ಯಾಚಿನ ಮೊದಲನೇ ಆದರ್ಶ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಲು ನನಗೆ ಹೆಮ್ಮೆ ಅನಿಸ್ತದೆ. ಆಮೇಲೆ ಆವಾಗಿನ ಟೈಮಲ್ಲಿ ಫಸ್ಟ್ ಸ್ವಲ್ಪ ಇಲ್ಲಿ ಗೊತ್ತಾಗ ಹಂಗೆ ನೆನೆಸ್ಕೊಳಕತ್ತಿದ್ದೆ, ಸ್ಕೂಲ್ ಅವಾಗ ಹೆಂಗಿತ್ತು ಈಗ ಹೆಂಗಿತ್ತು ಅಥವಾ ಆ ಥರ ಟೀಚರ್ಸ್ ಅದೆಲ್ಲ ನೆನಪಾಗ್ತಿತ್ತು. ಮೊದಲನೇ ನಮ್ಮ ಸ್ಕೂಲ್ ಮೋಸ್ಟ್ಲಿ 1994, ಅವರು 29 ಇಯರ್ಸ್ ಆಗೋ ಉಂಡೇರ್ ಲಕ್ಷ್ಮಿ ದೇವಸ್ಥಾನದ ಹತ್ತಿರ ಒಂದು ಮನೆಯಲ್ಲಿ 2-3 ಕ್ಲಾಸ್ ರೂಮ್ ಮಾಡ್ಕೊಂಡು ಶುರು ಮಾಡಿದ್ರು ಸರ್. ಅವಾಗ ನಮ್ಮ ಗುರುನಾಳ್ ಸರ್ ಮತ್ತೆಲ್ಲ ಹಳೆ ಶಿಕ್ಷಣ ಸಂಸ್ಥೆ ಸದಸ್ಯರಾದ ಗುರುನಾಳ್ ಸರ್ ಮತ್ತು ಪಾಟೀಲ್ ಸರ್ ಮತ್ತು ಬಿಂದುವಾಡಿಗೆ ಸರ್, ಅಂಗಡಿ ಸರ್, ಸಜ್ಜನ್ ಸರ್, ಅವರು ನಾ 29 ವರ್ಷ ಹಿಂದೆ ನೋಡೋದಕ್ಕೆ ಮತ್ತು ಈಗ ನೋಡೋದಕ್ಕೆ ಏನೂ ವ್ಯತ್ಯಾಸನೇ ಕಾಣೋದು. ಯಾರು ಈಗಲೂ ಅವ್ರು ಸೇಮ ಕಾಣೋದು ನನಗೆ ಅಷ್ಟೇ ಅವರ ಆರೋಗ್ಯವನ್ನು ಮೇಂಟೈನ್ ಮಾಡಿದ್ದಾರೆ. ಅದನ್ನು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಅದನ್ನು ನಾವು ಕಲ್ಕೋಬೇಕು. ಅದು ಈಗಿನ ಕಾಲದ ಹೇಳಿದ್ರೆ ಏನಂತ ಕೆಲವೊಂದಿಷ್ಟು ಮಂದಿಗೆ ಅಷ್ಟೇ ಅರ್ಥ ಆಗ್ತದಿಲ್ಲ. ನಮ್ಮ ಅಂಗಡಿ ಸರ್ ಆಗಲಿ ಇನ್ನೂ ಏನಪ್ಪ ಇನ್ನೂ ಈಗೀಗ ಆಗಿರುತ್ತೆ 29 ವರ್ಷಗಳಾಗಿರುತ್ತೆ, ಈಗ ಆಗೈತೆ ಅಂದಂಗೆ ನನಗೆ ಭಾಸ ಆಗಿರುತ್ತೆ. ಇನ್ನೂ ಕೆಲವೊಂದು ಶಿಕ್ಷಣ ಟೀಚರ್ಸ್ ಒಳಗೆ ಯಾರೂ ಅಷ್ಟು ಹಳಿ ಟೀಚರ್ಸ್ ಯಾರೂ ಇಲ್ಲ, ಎಕ್ಸೆಪ್ಟ್ ನಮ್ಮ ಮ್ಯಾನೇಜ್ಮೆಂಟ್ ಟೀಚರ್ಸ್ ಎಲ್ಲ ಬಿಟ್ಟರೆ. ಪ್ರತಿ ಸಲ ಇಲ್ಕಲ್ಲಿಗೆ ಬಂದಾಗ ಯಾರಾದ್ರೊಬ್ರು ಮ್ಯಾನೇಜ್ಮೆಂಟ್ಸ್ ಅವ್ರು ಭೇಟಿ ಆಗ್ತಿದ್ರು. ಮಾಲಿ ಪಾಟೀಲ್ ಸರ್ ಆಗಲಿ ಅವರಾಗಲಿ ಬನ್ನಿ ಹಬ್ಬಕ್ಕೆ ಎಲ್ಲರೂ ಬೇಕಾದ್ರೆ ನಾವು ಪ್ರತಿ ಸಲ ಈಗಲಾದ್ರೂ ನಾವು ಅವರಿಗೆ ಬಗ್ಗೆ ಕಾಲು ಮುಗಿದು ಅವ್ರ ಆಶೀರ್ವಾದ ಈಗಲಾದ್ರೂ ನಾವು ಪಡಿತೀವಿ. ನಿಜವಾಗ್ಲೂ ನಾವು ಭಾಗ್ಯವಂತರಂತ ಅನ್ಕೊಂತೀವಿ. ಮತ್ತು ಮುಖ್ಯವಾಗಿ ಈಗ ಅದು ಈ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಅಗ್ನಿ ಮಲ್ಲಣ್ಣವ್ರ ಕೈ ಅವರ ನಾಯಕತ್ವದಲ್ಲಿ ಶಿಕ್ಷಣ ಸಂಸ್ಥೆ ಬೆಳೆಯುತ್ತಿದೆ ಅಂತ ಗೊತ್ತಾದಾಗ ನನಗೆ ಇನ್ನೂ ಖುಷಿ ಆಯಿತು. ಅವ್ರು ಇನ್ನೂ ಈ ಶಿಕ್ಷಣ ಸಂಸ್ಥೆ ಇನ್ನೂ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಆಶಿಸ್ತೀನಿ. ಎಲ್ಲ ಇನ್ನೊಂದು ನನಗೆ ನೆನಪಾಯಿತು, ನಾವು ಹಳ್ಳಿ ಹತ್ತಿರ ಇದ್ದಾಗ ಪ್ರತಿ ಸಲ ನಾಗರ ಪರೀಕ್ಷೆ ಬಂದು ಹಂಗೇನಾರು ಇದ್ದಾಗ ನಮ್ಮ ಹಳ್ಳಿ ಅಜ್ಜಿಯವರು ಹಾಲು ಕುಡಿಯೋಕಂತೇಳಿ ನಾಗರ ಪಂಚಮಿ ಕಲ್ಲಿಗೆ ಹಾಕಿ ಮಾಡೋದಂತೇಳಿ ಅವ್ರಿಗೆ ಮೆಸೇಜ್ ಕೊಡ್ತಿದ್ದಾರೆ. ಇದಕ್ಕೆ ಮಠಕ್ಕೆ ಕರ್ಕೊಂಡೋಗಿ ಎಲ್ರಿಗೂ ಹಾಲು ಕುಡಿಸೋದು, ಮಕ್ಕಳಿಗೆ ಎಲ್ರಿಗೂ ಪೌಷ್ಟಿಕವಾಗಿ ಇರಲಿ ಅಂತೇಳಿ ಅವರೆಲ್ಲ ಆ ಥರ ಮೆಸೇಜ್ ಕೊಡ್ತಿದ್ದಾರೆ. ಅದನ್ನು ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲೇ ಕುಂತು ನಾನು ಪಾಯಿಂಟ್ಸ್ ಮಾಡಿದ್ದೆ, ಅದನ್ನೇ ರಿಪೀಟ್ ಮಾಡಾಕ್ತೀನಿ. ಆಮೇಲೆ ಇನ್ನೊಂದು ನನ್ನ ಪ್ರಕಾರ ನಾನು ಯಾವ ಥರ ಅಥವಾ ನನ್ನ ಜೊತೆ ಬಂದರಂತ ಎಲ್ಲ ಸಾಧಕರೇನಿದ್ದಾರಲ್ಲ ಇಲ್ಲಿ, ಇದೇ ಥರ ಇನ್ನೂ ಹೆಚ್ಚು ಕಲಿತವರೆಲ್ಲ ಶಿಕ್ಷಣ ಮುಗಿಸಿ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಅವ್ರಿಗೆಲ್ಲ ಈ ಶಿಕ್ಷಣ ಸಂಸ್ಥೆಗೆ ಏನಾದರೂ ಸಹಾಯ ಆಗಬೇಕು. ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳ ಒಂದು ಸಮೂಹ ಮಾಡಿ ಅವ್ರಿಗೆ ಅವಾಗವಾಗ ಅವ್ರ ಸಲಹೆ ಅಥವಾ ಅವರ ಒಪಿನಿಯನ್ಗಳನ್ನು ತಗೊಂಡಾಗ ಏನಾಗ್ತದೆ, ಡೆಫಿನೆಟ್ಲಿ ಇನ್ನೊಂದು ಲೆವೆಲಿಗೆ ಹೋಗ್ತದೆ. ಅದನ್ನು ನಾವು ಪ್ರಯತ್ನ ಪಡ್ತೀವಿ. ನಾವು ಕೂಡ ನಮ್ಮ ಕೈಯಿಂದ ಏನು ಪ್ರಯತ್ನ ಆಗ್ತದೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಶಾಲೆ ಬೆಳೀಲಿ ಅಂತೇಳಿ ನಾವು ಆಸೆ ಪಡ್ತಾ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಕಳೆದಂಥ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಶಾಲೆಯಲ್ಲಿ ಕಲಿತು ಉತ್ತುಂಗದ ಸ್ಥಿತಿಯಲ್ಲಿ ಏರಿಗೂ ಕೂಡ ನಮ್ಮ ಶಾಲೆಯ ಬಗ್ಗೆ ಹೆಮ್ಮೆಯನ್ನು ಇಟ್ಟುಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಸರ್ಕಾರ ಪರದ ನುಡಿಗಳನ್ನು ಹೇಳಿರತಕ್ಕಂಥ ರಾಘವೇಂದ್ರ ಕಟಾರಿ ಅವರಿಗೆ ಧನ್ಯವಾದಗಳು. ಇನ್ನೂರು ಅತಿಥಿಗಳಾಗಿ